ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನಿಲ್ಲಿ ಮಸಾಲ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋಕ್ಕೆ ನಾನಿಲ್ಲಿ ಉದ್ದಿನಬೇಳೆ 1 ಸ್ಪೂನಷ್ಟು ತಗೊಳ್ತಾ ಇದ್ದೀನಿ, ಕಡಲೆಬೇಳೆ 1 ಸ್ಪೂನು, ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, ಮೆಂತ್ಯ ಕಾಳು ಒಂದು ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನಷ್ಟು, ಜೀರಿಗೆ ಒಂದು ಅರ್ಧ ಟೀ ಸ್ಪೂನು, ಹಾಗೆ ಹಿಂಗು. ಇಷ್ಟನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಮೆಂತ್ಯ, ಜೀರಿಗೆ, ಕಡಲೆಬೇಳೆ ಎಲ್ಲ. ಈಗ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ 1, ಅರಿಶಿನ ಪುಡಿ, ಕರಿಬೇವು, ಒಂದು ಇಡಿಯಷ್ಟು ಸಾಂಬಾರು ಬೀಜ, ಕಾಯಿ ತುರಿ ಒಂದು ದೊಡ್ಡ ಕಾಯಿನಲ್ಲಿ ಅರ್ಧ ಭಾಗದಷ್ಟು ತಗೊಂಡಿದ್ದೀನಿ. ಹಾಗೆ ಟೊಮೊಟೊ ಹಣ್ಣು ಒಂದು 4ರಿಂದ 5 ಟೊಮೊಟೊ ಹಣ್ಣು ತಗೊಳ್ತಾ ಇದ್ದೀನಿ. ಸ್ವಲ್ಪ ಬೇಕಾದ್ರೆ ಹುಣಸೆಹಣ್ಣು ಹಾಕ್ಕೊಳ್ಬೋದು. ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋದ್ರಿಂದ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫಸ್ಟು ಸಾಂಬಾರು ಬೀಜ, ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಇದೆಲ್ಲ ಫ್ರೈ ಆಗಿದ್ಮೇಲಿಂದ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಟ್ಬಿಡಬೇಕು. ಹಾಗೆ ಹೆಚ್ಚಿರೋಂಥ ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಬೇಕು. ಈಗ ನಾನಿಲ್ಲಿ ಕಾಫಿ ಗ್ಲಾಸಿಗೆ 1 ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಹಾಗೆ ನಾನಿಲ್ಲಿ ಸೌತೆಕಾಯಿನ, ಮಂಗಳೂರು ಸೌತೆಕಾಯಿ ಸಿಪ್ಪೆ ತೆಗೆದಿಲ್ಲ, ಹಾಗೆ ಉಂಡೆ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದೇನೆ. ಹಾಗೆ ಒಳಗಡೆ ತಿರುಳೆಲ್ಲ ತೆಗೆದ್ಬಿಟ್ಟು ಸಣ್ಣಕ್ಕೆ ಈ ರೀತಿ ಇಷ್ಟು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದಿಟ್ಟಿದ್ದೀನಿ, ಒಂದು 2 ಸತಿ ತೊಳೆದಿಟ್ಟಿದ್ದೀನಿ. ಇದನ್ನು ನಾನು ಕುಕ್ಕರ್ಗೆ ಬೇಳೆ ಮತ್ತು ಸೌತೆಕಾಯಿ ಹಾಕ್ಬಿಟ್ಟು ಎರಡೂ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಬೇಯೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ಎಲ್ಲ ಬೇಳೆ ಒಂದೇ ಸಪ್ರೇಟ್ ಕೂಗಿಸ್ಕೊಂಡು ಆಮೇಲೆ ನಾವು ಸೌತೆಕಾಯಿ ಹಾಕ್ಕೊಂಡು ಮಸಾಲೆ ಜೊತೆಗೆ ಅದು ಬೆಂದ್ಬಿಡುತ್ತೆ ಬೇಗ. ಈಗ ನಾವಿಲ್ಲಿ ಮಸಾಲ ರುಬ್ಬಿದಂಥ ಮಸಾಲನ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಎಲ್ಲ ಹೇಳಿದ್ನಲ್ಲ, ಎಲ್ಲ ಫ್ರೈ ಮಾಡಿದ್ವಲ್ಲ ಅದೆಲ್ಲ ರುಬ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಇದು ಮಂಗಳೂರು ಸೌತೆಕಾಯಿನು ನಾವೀಗ ಮಸಾಲ ಏನು ಕುದಿಯುತ್ತೆ ಅಷ್ಟಕ್ಕೇ ಅದನ್ನು ಬೆಂದ್ಬಿಡುತ್ತೆ. ಹಾಗಾಗಿ ಬೇಳೆ ಜೊತೆಗೆ ಹಾಕ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಇದು ಹಾಗೆ ನಾವು ಮಸಾಲೆ ಜೊತೆಗೆ ಹಾಕೊಂಡು ಬೇಯಿಸಿದ್ರೆ ಸಾಕು. ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕಷ್ಟು ನೀರು, ರೈಸಿಗೆ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಹಾಕಬೇಕು. ತುಂಬ ನೀರನ್ನು ಬೇಡ, ಮೀಡಿಯಮ್ ಗಟ್ಟಿ ಇದ್ದರೆ ಸಾಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ ಚೆನ್ನಾಗಿ ಈ ರೀತಿ ಕುದಿಯೋದಕ್ಕೆ ಬಿಡಬೇಕು. ಮಸಾಲ ಸ್ಮೆಲ್ ಅನ್ನೋದು ಹೋಗಬೇಕು, ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಇದು ಫ್ರೆಂಡ್ಸ್ ನೋಡಿ, ಈಗ ಮಂಗಳೂರು ಸೌತೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ರೆಡಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.